ಹಾಜರಿಯಲ್ಲಿ ಈಗ ತಾನೇ ನಾವು ಗೇರು ನಿಗಮದ ಅಧ್ಯಕ್ಷರು, ನಮ್ಮ ಈ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರು ಆಗಿರ್ತಕ್ಕಂಥ ಮಮತಾ ಗಟ್ಟಿಯವರು ಮತ್ತು ನಮ್ಮ ಅಕ್ರಮ ಸಕ್ರಮ ಸಮಿತಿಯ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ಚಂದ್ರಾಸ್ ಕರ್ಕೇರವರು, ಅದೇ ರೀತಿ ನಮ್ಮೆಲ್ಲರ ಮಾರ್ಗದರ್ಶಕರು, ನಮಗೆಲ್ಲರಿಗೂ ಕೂಡ ಎಲ್ಲ ಕಾರ್ಯದಲ್ಲೂ ಕೂಡ ನಮ್ಮೊಂದಿಗೆ ಇರ್ತಕ್ಕಂಥ ನಮ್ಮ ಬ್ಲಾಕಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಪ್ರಶಾಂತ್ ಕಾಜವರು ಮತ್ತು ಪಂಚಾಯತ್ನೆಲ್ಲ ಉಪಾಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರು ಕೂಡ ಸೇರಿಕೊಂಡು ಭಾಳಷ್ಟು ಒಂದು ಉತ್ತಮವಾದ ಒಂದು ಅಂಗನವಾಡಿ ಕೇಂದ್ರವನ್ನು ಈ ಪಜೀರು ಸಾಂಬಾರ್ ತೋಟ ಎಂಬ ಮೈದಾನದಲ್ಲಿ ನಾವು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ. ಆದಷ್ಟು ಬೇಗ ಈ ಕಟ್ಟಡ ಉದ್ಘಾಟನೆ ಮಾಡಲಿಕ್ಕಿದೆ. ಅದೇ ರೀತಿ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಈ ಪರಿಸರದ ಎಲ್ಲ ಜನರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಇದಕ್ಕೆ ವಿಶೇಷವಾಗಿ ನಮ್ಮ ಸ್ಪೀಕರ್ ಸಾಹೇಬರು ಈ ಕ್ಷೇತ್ರದ ಮತ್ತು ನಮ್ಮ ಈ ಕ್ಷೇತ್ರದ ಶಾಸಕರು, ಅಭಿವೃದ್ಧಿಯ ರೂವಾರಿಗಳು ಆಗಿರ್ತಕ್ಕಂಥ UT ಖಾದರ್ ಅವರ ಮುತುವರ್ಜಿಯಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಇದಕ್ಕೆ ಅನುದಾನವನ್ನು ಒದಗಿಸಿಕೊಟ್ಟು, ಅದೇ ರೀತಿ ನಮ್ಮ ಪಂಚಾಯತ್ ವತಿಯಿಂದ ಕೂಡ ನಾವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಡ 10 ಲಕ್ಷ ಅನುದಾನವನ್ನು ಇದಕ್ಕೆ ಇಟ್ಟು ಈಗ ತಾನೇ ಇದು ಟೆಂಡರ್ ಪ್ರಕ್ರಿಯೆ ಮುಗಿದು ಈಗ ಅರುಣ್ ಅವರಿಗೆ ಟೆಂಡರ್ ಪ್ರಕ್ರಿಯೆ ಆಗಿದೆ. ಮುಂದಿನ ದಿನದಲ್ಲಿ ಉತ್ತಮವಾದ ಒಂದು ಅಂಗನವಾಡಿ ಕಟ್ಟಡ ಇಲ್ಲಿ ಆಗಲಿಕ್ಕೆ ಇದೆ. ಪಜೀರು ಗ್ರಾಮ ಭಾಳಷ್ಟು ಅಭಿವೃದ್ಧಿಯನ್ನು ಈಗ ಹೊಂದುತ್ತಿರ್ತಕ್ಕಂಥ ಒಂದು ಗ್ರಾಮವಾಗಿದೆ. ಇದಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಎಲ್ಲ ಜನಗಳ ಸಹಕಾರದಿಂದ ಮತ್ತು ವಿಶೇಷವಾಗಿ ನಮ್ಮ ಅಭಿವೃದ್ಧಿಯ ರೂವಾರಿಗಳು ಆಗಿರ್ತಕ್ಕಂಥ ಸ್ಪೀಕರ್ ಸಾಹೇಬರಾದಂಥ ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ UT ಖಾದರ್ ಅವರ ವಿಶೇಷ ಅನುದಾನದ ಮೂಲಕ ಇಲ್ಲಿ ಹಲವಾರು ಯೋಜನೆಗಳು ಇಲ್ಲಿ ಆಗ್ತಾಯಿದೆ. ವಿಶೇಷವಾಗಿ ಪಜೀರು ಗ್ರಾಮದಲ್ಲಿ ಎಲ್ಲರೂ ಕೂಡ ಪಜೀರು ಗ್ರಾಮದಲ್ಲಿ ವಿಶೇಷವಾಗಿ ಒಂದು 700-800 ಕೋಟಿ ರೂಪಾಯಿಯ ಯೋಜನೆಯನ್ನು ಪಜೀರು ಗ್ರಾಮದಲ್ಲಿ ನಮ್ಮ ಸಾಹೇಬರು ಸ್ಪೀಕರ್ ಸಾಹೇಬರು ಮಾಡಿದ್ದಾರೆ. ಅವರಿಗೆ ನಮ್ಮ ಪಜೀರು ಗ್ರಾಮಸ್ಥರ ಪರವಾಗಿ ವಿಶೇಷವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಎಲ್ಲ ಕುಡಿಯುವ ನೀರಿನ ಯೋಜನೆ, ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಎಲ್ಲ ಈ ನದಿಗಳಿಂದ ಬಂದು ನಮ್ಮ ಪಜೀರು ಕಂಬ್ಲಪದು ಎಂಬಲ್ಲಿ ಅದನ್ನು ಫಿಲ್ಟರ್ ಮಾಡಿ ಇಡೀ ಅವರ ಕ್ಷೇತ್ರ ಉದ್ದಕ್ಕೂ ಅದರ ನೀರನ್ನು ವಿಸ್ತರಣೆ ಮಾಡ್ತಕ್ಕಂಥ ಯೋಜನೆ ನಮ್ಮ ಪಜೀರು ಗ್ರಾಮದ ಕಂಬ್ಲಪದು ಎಂಬಲ್ಲಿ ಈಗ ತಾನೇ ಆಗಿದೆ. ಇನ್ನು ಕೆಲವೇ ದಿನದಲ್ಲಿ ಉದ್ಘಾಟನಾ ಸಮಾರಂಭ ಕೂಡ ಇದೆ. ಅದೇ ರೀತಿ ವಿಶೇಷವಾಗಿ ಈಗ ಫೈರ್ ಸ್ಟೇಷನ್ 8 ಕೋಟಿ ರೂಪಾಯಿ ಅನುದಾನದಲ್ಲಿ ಫೈರ್ ಸ್ಟೇಷನ್ ಕೂಡ ಈಗ ತಾನೇ ಟೆಂಡರ್ ಪ್ರಕ್ರಿಯೆ ಆಗಿದೆ. ಮುಂದಿನ ದಿನದಲ್ಲಿ ಅದು ಕೂಡ ಶಿಲಾನ್ಯಾಸ ಕಾರ್ಯಕ್ರಮ ಕೂಡ ಇದೆ. ಅದೇ ರೀತಿ RTO ಬೃಹತ್ ಮತ್ತು ಮಾಧ್ಯಮ ಗಾತ್ರದ ಎಲ್ಲ ಈ RTOದ ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಕೂಡ ಮುಂದಿನ ದಿನದಲ್ಲಿ ಕಂಬ್ಲಪದು ಎಂಬ ಪ್ರದೇಶದಲ್ಲಿ ಈಗ ತಾನು ಉದ್ಘಾಟನೆಗೊಳ್ಳಲಿಕ್ಕೆ ಇದೆ. ಇದು ಕೂಡ ಭಾಳಷ್ಟು ಒಂದು 700 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ನಮ್ಮ ಇಲ್ಲೇ ಮಾಡಿದ್ದಾರೆ. ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕಾದ್ದು ನಮ್ಮೆಲ್ಲರೂ ಕೂಡ ಕರ್ತವ್ಯವಾಗಿರ್ತದೆ. ಅದೇ ರೀತಿ ಈ ಭಾಗದ ಪಂಚಾಯತ್ ಸದಸ್ಯರ ಭಾಳ ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ಸಹಕಾರ ಕೂಡ ಈ ಅಂಗನವಾಡಿ ಕಾರ್ಯಕ್ರಮಕ್ಕೆ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳುತ್ತಾ ಎಲ್ಲ ನಮ್ಮ ಪಂಚಾಯತ್ನ ಸದಸ್ಯರಿಗೆ ಮತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಒಂದು ಪ್ರದೇಶದಲ್ಲಿ ಇವತ್ತು ಅಂಗನವಾಡಿ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ಮಮತಾ ಗಟ್ಟಿಯವರೇ, ಪ್ರಶಾಂತ್ ಕಾಜವರವರೇ, ಪಂಚಾಯತ್ನ ಅಧ್ಯಕ್ಷರೇ, ಎಲ್ಲ ಮಾಜಿ ಅಧ್ಯಕ್ಷರುಗಳೇ, ಸದಸ್ಯರುಗಳೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಪಜೀರು ಗ್ರಾಮದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ನೋಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಎಲ್ಲರೂ ಕೂಡ ಸಂಘಟಿತರಾಗಿ ಒಂದು ಸಾಮರಸ್ಯದ ಜೀವನವನ್ನು ನಮ್ಮ ಪಜೀರು ಗ್ರಾಮ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಯಾಕಂತೇಳಿದ್ರೆ ರಾಜಕೀಯ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಾವು ರಾಜಕೀಯ ಮಾಡಿಕೊಂಡು ಆ ಚುನಾವಣೆಯ ನಂತರ ನಾವು ಎಲ್ಲರಿಗೂ ಕೂಡ ಒಂದು ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಜನಪ್ರತಿನಿಧಿಗಳ ಮೇಲೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಪಜೀರು ಗ್ರಾಮದಲ್ಲಿ ಒಂದು ಒಳ್ಳೆಯ ರೀತಿಯ ಸಾಮರಸ್ಯವನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ನಮ್ಮ ಸಭಾಧ್ಯಕ್ಷರಾದಂಥ UT ಖಾದರ್ ಅವರ ಶಿಫಾರಸಿನ ಮೇರೆಗೆ ಇವತ್ತು ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳು ನಾವು ಕಾಣುತ್ತಾ ಇದ್ದೇವೆ. ಈಗಾಗಲೇ ಪಂಚಾಯತ್ನ ಅಧ್ಯಕ್ಷ ಮೊಹಮ್ಮದ್ ರಫೀಕ್ರವರು ಹೇಳಿದರು ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಇವತ್ತು ಪಜೀರು ಗ್ರಾಮದಲ್ಲಿ ಆಗ್ತಾ ಇದೆ. ತಾಲೂಕಿಗೆ ಸಂಬಂಧಪಟ್ಟಂಥ ಕಟ್ಟಡಗಳು, ಕಚೇರಿಗಳು ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳಿದರು. ನಿಜವಾಗಿ ಕೂಡ ಇವತ್ತು ದಿನದಿಂದ ದಿನಕ್ಕೆ ನಮ್ಮ ಪಜೀರು ಇರ್ಬೋದು, ಮುಡುಪಿ ಇರ್ಬೋದು, ದೇರ್ಲಕಟ್ಟೆ ಇರ್ಬೋದು, ಇದೆಲ್ಲ ಒಂದು ರೀತಿಯಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದ್ದೇವೆ. ಅಭಿವೃದ್ಧಿ ಬಹಳಷ್ಟು ವೇಗವಾಗಿ ನಡೀತಾ ಇದ್ದೇವೆ. ನಾವು ತೊಕ್ಕೋಟ್ನಿಂದ ಮುಡುಪಿನವರೆಗೆ ಬರುವಾಗ ನಮ್ಮ ರಸ್ತೆ ಈ ಹಿಂದೆ ಹೇಗಿತ್ತು, ಇವತ್ತು ಯಾವ ರೀತಿಯಲ್ಲಿ ಅದು ಅಭಿವೃದ್ಧಿ ಆಗಿದೆ ಅನ್ನೋದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಅದೇ ರೀತಿ
ಇದೆಲ್ಲ ರೀತಿಯ ಅಭಿವೃದ್ಧಿಯ ಹರಿಕಾರ ಯಾರು ಅಂತ ಹೇಳಿದ್ರೆ ನಮ್ಮ ಯು ಟಿ ಖಾದರ್ ಅವರು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಒಳ್ಳೆಯ ರೀತಿಯ ಅಭಿವೃದ್ಧಿ ಅಂದರೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ಈ ಭಾಗಕ್ಕೆ ತರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೆಲ್ಲರೂ ಕೂಡ ಸಂತೋಷವಾದಂಥ ವಿಚಾರ. ಇವತ್ತು ಈಗಾಗಲೇ ನಾವು ಕೈರಂಗಳ ಗ್ರಾಮದಲ್ಲಿ ಒಂದು ರಸ್ತೆಗೆ ಕಾಮಗಾರಿಗೆ ಉದ್ಘಾಟನೆಯನ್ನು ಶಿಲಾನ್ಯಾಸ ಮಾಡಿಕೊಂಡು ಬಂದಿದ್ದೇವೆ. ಆಮೇಲೆ ಬಾಳೆಪುಣಿಯಲ್ಲಿ ನಾವೊಂದು ವಾಣಿಜ್ಯ ಸಂಕೀರ್ಣಕ್ಕೆ ಒಂದು ಶಿಲಾನ್ಯಾಸವನ್ನು ಮಾಡಿಕೊಂಡು ಬಂದು ಇದು 3ನೇ ಕಾರ್ಯಕ್ರಮದಲ್ಲಿ ನಾವು ಇದ್ದೇವೆ. ಇದೆಲ್ಲ ಆಗಬೇಕು ಅಂತಾದರೆ ನಮ್ಮಲ್ಲಿ ಇಚ್ಛಾಶಕ್ತಿ ಬೇಕು. ನಾವೆಲ್ಲರೂ ಒಗ್ಗಟ್ಟಾಗಿದ್ದುಕೊಂಡು ಯಾವುದೇ ತಾರತಮ್ಯ ಇಲ್ಲದೆ ನಮ್ಮ ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿ ಹೊಂದಬೇಕು, ಅದರ ಜೊತೆಯಲ್ಲಿ ನಾವು ಯಾವ ರೀತಿ ಕೈ ಜೋಡಿಸಬೇಕು ಅನ್ನೋದರ ಸಂಕೇತವಾಗಿರ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಮುಡಿಪು ಪ್ರದೇಶ ನೋಡುವಾಗ ನಮಗೆ ಹಿಂದಿನ 10 ವರ್ಷದ ಹಿಂದೆ ಹೇಗಿತ್ತು, ಇವತ್ತು ಯಾವ ರೀತಿ ಅಭಿವೃದ್ಧಿ ಹೊಂದುತ್ತಾ ಇದೆ ಅನ್ನೋದಕ್ಕೆ ನಾವೆಲ್ಲರೂ ಕಣ್ಣಾರೆ ಕಾಣುವಂಥ ವಿಚಾರಗಳು. ಆದ್ದರಿಂದ ಇನ್ನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗದೆ ಇನ್ನೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿರೋಣ. ನಮ್ಮ ವಿಧಾನಸಭಾಧ್ಯಕ್ಷರಂತ ಯು ಟಿ ಖಾದರ್ ಅವರ ಸಲಹೆ ಮೇರೆಗೆ ಬೇರೆ ಬೇರೆ ರೀತಿಯ ಸರ್ಕಾರದ ಬೇರೆ ಬೇರೆ ಸವಲತ್ತುಗಳನ್ನು ನಮ್ಮ ಕ್ಷೇತ್ರಕ್ಕೆ ತರತಕ್ಕಂಥ ಕೆಲಸ ಆಗುವುದನ್ನು ನಾವು ನೋಡ್ತಾ ಇದ್ದೇವೆ. ಅವರ ಜೊತೆಗೆ ನಾವು ಕೂಡ ಕೈ ಜೋಡಿಸಿಕೊಂಡು ಯಾವುದೇ ತಾರತಮ್ಯವಿಲ್ಲದೆ ಈ ಪ್ರದೇಶದ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳುತ್ತಾ ಈ ಶಿಲಾನ್ಯಾಸ ಇವತ್ತು ನಮ್ಮ ಅರುಣ್ರವರಿಗೆ ಅದರ ಕಟ್ಟಡದ ಟೆಂಡರ್ ಆಗಿದೆ ಅಂತ ಹೇಳಿದರು. ನಾನು ಈ ಸಂದರ್ಭದಲ್ಲಿ ಹೇಳುವುದು ಒಳ್ಳೆಯ ರೀತಿಯಲ್ಲಿ ಆ ಒಂದು ಶಿಲಾನ್ಯಾಸ ಮಾಡಿದ್ದೇವೆ. ಅದೇ ರೀತಿ ಕಟ್ಟಡ ಕೂಡ ಆದಷ್ಟು ಬೇಗ ಚೆನ್ನಾಗಿ ಉತ್ತಮವಾಗಿ ಈ ಪರಿಸರದ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಉಪಯೋಗ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಈ ಒಂದು ಕಾರ್ಯಕ್ರಮ ಬೇಗ ಯಶಸ್ವಿ ಆಗಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಹೊಸ ಅಂಗನವಾಡಿ ಕಟ್ಟಡದ ಭಾಳಷ್ಟು ಬೇಡಿಕೆ ಇತ್ತು. ಆ ಒಂದು ಬೇಡಿಕೆಯನ್ನು ಮನ್ನಿಸಿ ಇವತ್ತು ಗ್ರಾಮ ಪಂಚಾಯತ್ ಪಜೀರ್ ಹಾಗೂ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಯು ಟಿ ಖಾದರ್ ಅವರ ಒಂದು ಮುತುವರ್ಜಿಯಲ್ಲಿ ಇವತ್ತು ಅನುದಾನವನ್ನು ಇಟ್ಟು ಇವತ್ತು ಶಿಲಾನ್ಯಾಸಗೊಂಡಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿರ್ತಕ್ಕಂಥ ರಫೀಕ್ರವರಿದ್ದಾರೆ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಫ್ಲೋರಿನ್ ಇದ್ದಾರೆ, ನಮ್ಮ ಕುರ್ನಾಡು ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಶಾಂತ್ ಕಾಜೋರವರಿದ್ದಾರೆ, ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಾಸ್ ಕರ್ಕೇರವರಿದ್ದಾರೆ, ಮಾಜಿ ಅಧ್ಯಕ್ಷರುಗಳು ಸೀತಾರಾಮ್ ಶೆಟ್ಟಿಯವರಿದ್ದಾರೆ, ಮೊಯ್ದೀನ್ರವರಿದ್ದಾರೆ, ಮುಸ್ಯಾಕನವರಿದ್ದಾರೆ, ಹಾಗೆ ಎಲ್ಲ ನಮ್ಮ ಇಮ್ತಿಯಾಜ್ ಇದ್ದಾರೆ, ಎಲ್ಲ ನಮ್ಮ ಸದಸ್ಯರುಗಳು ಈ ವಾರ್ಡಿನ 3 ಜನ ಸದಸ್ಯರುಗಳು ಕೂಡ ಇದ್ದಾರೆ, ವಿಡಿಯೋ ಇದ್ದಾರೆ, ಹಾಗೆ ಎಲ್ಲ ನಮ್ಮ ಭಾಷಾ ಇದ್ದಾರೆ, ಸಮೀರ್ ಇದ್ದಾರೆ. ಎಲ್ಲರಿಗೂ ಕೂಡ ನಾನು ವಂದಿಸಿಕೊಂಡು ಇವತ್ತು ಈಗಾಗಲೇ 3ನೇ ಶಿಲಾನ್ಯಾಸ ಕಾರ್ಯಕ್ರಮ ಬಾಳೆಪುಣಿಯಲ್ಲಿ ಕೂಡ ಇವತ್ತು 2 ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಇದು 3ನೇ ಕಾರ್ಯಕ್ರಮ. ಈಗಾಗಲೇ ಇವತ್ತು ಅಧ್ಯಕ್ಷರು ಚಂದ್ರಾಸ್ ಕರ್ಕೇರ್ ಅವರು ಹೇಳಿದರು, ಇವತ್ತು ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಮಂಗಳೂರು ವಿಧಾನಸಭಾ ಕ್ಷೇತ್ರ ಉಳ್ಳಾಲ ತಾಲೂಕಾಗಿ ಪರಿವರ್ತನೆಗೊಂಡು ಇವತ್ತು ಬಹಳಷ್ಟು ರಾಜ್ಯದಲ್ಲೇ ಒಂದು ಮಾದರಿ ಕ್ಷೇತ್ರವಾಗಿ ನಮ್ಮ ಮಂಗಳೂರು ಕ್ಷೇತ್ರ ಪರಿವರ್ತನೆಗೊಂಡಿದೆ ಅನ್ನೋದಕ್ಕೆ ಇವತ್ತು ಆಗ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳೇ ಸಾಕ್ಷಿ ಅಂತೇಳಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಆ ನೆಲೆಯಲ್ಲಿ ಇವತ್ತು ಯು ಟಿ ಖಾದರ್ ಅವರಿಗೆ ಪಜೀರು ಗ್ರಾಮದ ಜನತೆಯ ಪರವಾಗಿ ನೆರೆದಂಥ ಸರ್ವರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗಾಗಿ ಇವತ್ತು ಪಜೀರು ಗ್ರಾಮ ಪಂಚಾಯತ್ ಸರ್ವ ರೀತಿಯ ಅಭಿವೃದ್ಧಿಯನ್ನು ಗೊಂಡಿದೆ. ಬಹುಶಃ ಪಜೀರು ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರು ಅಧ್ಯಕ್ಷರ ತಂಡ ಕೂಡ ಇವತ್ತು ಒಳ್ಳೆಯ ರೀತಿಯ ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡು ಹೋಗ್ತಾ ಇದೆ. ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಕೂಡ ಈಗಾಗಲೇ ಅಧ್ಯಕ್ಷರು ಹೇಳಿದರು, ಮೂಲಭೂತ ಸೌಕರ್ಯಗಳು, ಅಗ್ನಿಶಾಮಕ ದಳ, ಹಾಗೆ ಇವತ್ತು RTO ಎಲ್ಲವೂ ಕೂಡ ಇವತ್ತು ಪಜೀರು ಗ್ರಾಮಕ್ಕೆ ಬಂದಿದೆ. ಬಹುಶಃ ಪಜೀರು ಮುಂದಿನ ದಿನದಲ್ಲಿ ಒಂದು ಅಭಿವೃದ್ಧಿಯ ಕೇಂದ್ರವಾಗಿ ಇಡೀ ಒಂದು ರಾಜ್ಯದಲ್ಲಿ ಕೂಡ ಒಂದು ಪಜೀರು ಇವತ್ತು ಅಭಿವೃದ್ಧಿ ಕೇಂದ್ರವಾಗಿ ಖಂಡಿತವಾಗಿ ಕೂಡ ಮೂಡಿ ಬರ್ತದೆ ಎನ್ನುವಂಥ ಒಂದು ಆತ್ಮವಿಶ್ವಾಸದ ಮಾತುಗಳನ್ನು ಕೂಡ ಹೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರಿಗೂ ಕೂಡ ವಂದಿಸಿ, ಅಂಗನವಾಡಿ ಇದಕ್ಕೆ ಯಾರೆಲ್ಲ ಸಹಕಾರ ಮಾಡಿದ್ದಾರೆ ಸರ್ವರಿಗೂ ಕೂಡ ನಾನು ವಂದಿಸಿಕೊಂಡು ನನ್ನ ಮಾತುಗಳಿಗೆ ವಿರಾಮನಿಸ್ತೇನೆ. ಜೈ ಭಾರತ್, ಜೈ ಹಿಂದ್. ಉತ್ತಮ ಮಾತುಗಳನ್ನಾಡಿದ ಕರ್ನಾಟಕ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಮಮತಾ ಗಟ್ಟಿ ಅವರಿಗೆ ಧನ್ಯವಾದ ಸಲ್ಲಿಸ್ತಾ, ಅಂಗನವಾಡಿ ಕಟ್ಟಡಕ್ಕೆ ಶಿಲಾನ್ಯಾಸ ಈಗಾಗಲೇ ನೆರವೇರಿಸಲಾಗಿದೆ. ಈ ಒಂದು ಕಟ್ಟಡವು ಅನಿವಾರ್ಯ ಘಟ್ಟದಲ್ಲಿ ನಮಗೆ ಈ ಒಂದು ಅನುದಾನ ಪಂಚಾಯತ್, ಅದೇ ರೀತಿ ಇಲಾಖೆಯಿಂದ ಎಲ್ಲರ ಸಹಕಾರದಿಂದ, ಅದೇ ರೀತಿ ಕ್ಷೇತ್ರದ ಶಾಸಕರ ಸಹಕಾರದಿಂದಲೂ ಈ ಒಂದು ಕಟ್ಟಡ ನಾವು ಏನು ಈ ಅನಿವಾರ್ಯ ಘಟ್ಟದಲ್ಲಿ ನಮಗೆ ದೊರೆತಿದೆ. ಪ್ರತಿ ವರ್ಷವೂ ಈಗಿರುವ ಕಟ್ಟಡವು ಮಳೆಗಾಲದಲ್ಲಿ ಮಕ್ಕಳನ್ನು ನಮ್ಮ ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂರಿಸಲು ಅಲ್ಲಿ ಕಷ್ಟ, ಒಂದು ಭಯದ ವಾತಾವರಣವಿತ್ತು. ಇದನ್ನು ಮನಗೊಂಡು ಎಲ್ಲ ಇಲಾಖೆಗೂ ತಲುಪಿಸಿದ್ದೇವೆ. ಅದೇ ರೀತಿ ಈ ಒಂದು ಕೊನೆಗೂ ನಮ್ಮ ಕನಸು ಪೂರ್ತಿಯಾಗಿದೆ. ಈ ಒಂದು ಕಾರ್ಯಕ್ಕೆ ಸಹಕರಿಸಿದ ಎಲ್ರಿಗೂ
ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತೇನೆ. ಅದೇ ರೀತಿ ಈ ಒಂದು ಕಟ್ಟಡವು ಆದಷ್ಟು ಬೇಗ ಒಂದು ಕಟ್ಟಡ ಪೂರ್ತಿ ಆಗಲಿ ಅಂತ ಒಂದು ಪ್ರಾರ್ಥಿಸುತ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ಶುಭ ಹಾರೈಸುತ್ತೇನೆ. ಈಗಾಗಲೇ ಪಜೀರು ಗ್ರಾಮ ಪಂಚಾಯತ್ನ ವ್ಯಾಪ್ತಿಯ ಸಾಂಬಾರ್ ತೋಟದಲ್ಲಿ ಈಗಾಗಲೇ ಅಂಗನವಾಡಿ ಕೇಂದ್ರಕ್ಕೆ ನಾವೆಲ್ಲ ಕೂಡಿಕೊಂಡು ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ. ಎಲ್ಲ ವಿಚಾರಗಳನ್ನು ಪಂಚಾಯತ್ ಅಧ್ಯಕ್ಷರು, ಗೇರುಣಿ ಮತ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಪಂಚಾಯತ್ ಸದಸ್ಯರು ಇನ್ನು ಎಲ್ಲರೂ ಮಾತಾಡಿ ಆಗಿದೆ. ಮಾತಾಡಲಿಕ್ಕೇನಿಲ್ಲ. ಈ ಕಾರ್ಯಕ್ರಮವನ್ನು ಸ್ಪೀಕರ್ ಸರ್ ಬಂದು ಮಾಡಬೇಕಿತ್ತು. ಯಾಕೆ ಅವರು ಮಾಡಬೇಕಂತ ಹೇಳಿದರೆ ಇಲ್ಲಿ ಬಹಳಷ್ಟು ಕಾಮಗಾರಿಗಳಿದೆ, ಇನ್ನೂ ಕೆಲವೊಂದು ತಡೆಗೋಡೆ ಆಗಬೇಕಿತ್ತು. ಇದು ಅವರು ಇದ್ದು ಮಾಡಬೇಕಿತ್ತು. ನಾನು ಅಧ್ಯಕ್ಷರಿಗೆ ಹೇಳಿದ್ದೇನೆ, ಅವರು ಇದ್ದು ಮಾಡಬೇಕಿತ್ತು. ಬಾಕಿ ಅಭಿವೃದ್ಧಿ ಕೂಡ ಆಗ್ಬೋದಿತ್ತು. ಕಾರಣಾಂತರದಿಂದ ಮಾಡಲಿಕ್ಕೆ ಆಗಲಿಲ್ಲ. ಅವರು ನಮಗೆಲ್ಲ ಅಷ್ಟು ಮಾಡಿ ಗಿರಣಿ ಮಠದ ಅಧ್ಯಕ್ಷರು, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು, ಸದಸ್ಯರು ಕೂಡಿಕೊಂಡು ಮಾಡಿ ಅಂತ ಹೇಳಿ, ಊರವರನ್ನು ಇಟ್ಕೊಂಡು ಮಾಡಿ ಅಂತ ಹೇಳಿ ನಮಗೆ ಒಂದು ಭರವಸೆಯನ್ನು ಕೊಟ್ಟು ನಾವು ಇವತ್ತು ಮಾಡಿದ್ದೇವೆ. ಮಾಡಿದ ಈ ಸಂದರ್ಭ ಹೊತ್ತು ಬಹಳಷ್ಟು ಅಮೃತಗಳಿಗೆ ಆಗಲಿ, ಗುತ್ತಿಗೆದಾರರಿಗೆ ಯಾವುದೇ ಅಡೆತಡೆ ಆಗಬಾರ್ದು. ಗುತ್ತಿಗೆದಾರರು ಬಹಳಷ್ಟು ಚಾಕಚಕ್ಯತೆಯಿಂದ ಇವತ್ತು ಭಾಳಷ್ಟು ವಿಚಾರಗಳು ಹೇಳಿದೆ. ಈ ಭಾಗದಲ್ಲಿ ಇನ್ಫೋಸಿಸ್ ಇದೆ, ಆಚೆ ಕಡೆ ಎಲ್ಲೆಲ್ಲ ಇನ್ನೂ ದೊಡ್ಡ ಪ್ರಾಜೆಕ್ಟ್ಗಳು ಬರುವಂಥ ಜಾಗ. ನೀವು ಮಾಡುವಂಥ ಅಂಗನವಾಡಿ ಮುಂದಕ್ಕೆ ಒಂದು 30 ವರ್ಷದ ಅವಧಿವರೆಗೆ ಅಂಗನವಾಡಿಯನ್ನು ಪುನಃ ಇದು ಮಾಡಬಾರ್ದು. ಅದನ್ನು ವಿಸ್ತರಣೆ ಮತ್ತು ಅದನ್ನು ಕೆಡವಿ ಮತ್ತೊಂದು ಮಾಡುವಂತೆ ಮಾಡಬಾರ್ದು. ಅದಕ್ಕೆ ಪಂಚಾಯತ್ ಸದಸ್ಯರು, ಪಂಚಾಯತ್ ಅಧ್ಯಕ್ಷರವರು ಮತ್ತು ಇವತ್ತು ಇದನ್ನು ಮೇಲ್ವಿಚಾರಕ ನೋಡುವಂಥ ಎಲ್ಲ ಸಿಬ್ಬಂದಿ ವರ್ಗದವರು ಇದನ್ನು ಒಂದು ಅಚ್ಚುಕಟ್ಟಾದ ರೀತಿಯಲ್ಲಿ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಗುತ್ತಿಗೆದಾರರು ಅರ್ಧ ದಿನದಲ್ಲಿ ಮಾಡಿ ಅದು ಇವತ್ತು ಹಣ ಬರಲಿಲ್ಲ, ಇದು ಮಾರ್ಚ್ ಅಂತ ಹೇಳಿ ಬಾಕಿ ಮಾಡಿದಲ್ಲಿ ಅದು ಊರಿಗೆ ಕೂಡ ಗೌರವ ಕಮ್ಮಿ. ಮತ್ತು ಅದರೊಟ್ಟಿಗೆ ಪಂಚಾಯತ್ ಕೂಡ ನಿಮ್ಮ ಕೂಡ ಅವಧಿ ಅಂತಿಮ ಹಂತದ ಒಳಗಿದೆ. ಇನ್ನು ಹೆಚ್ಚು ಕಡಿಮೆ 1 ವರ್ಷ ಇದೆ. ಆ 1 ವರ್ಷದ ಒಳಗೆ ನಿಮ್ಮ ಈಗಿನ ಅಧ್ಯಕ್ಷರು, ಸದಸ್ಯರು ಇರುವಾಗಲೇ ಅದನ್ನು ಉದ್ಘಾಟನೆ ಆಗಲಿ ಅಂತೇಳಿ ನಾನು ಆಶಿಸ್ತೇನೆ. ಹೆಚ್ಚಿನ ವಿಚಾರಗಳು ಮುಂದೊಂದು ದಿನ ಸಂದರ್ಭ ಬಂದಾಗ ನಾವು ಮಾತಾಡುವ. ರಾಜಕೀಯ ರಹಿತವಾಗಿ ಕಾಮಕಾರಿಯನ್ನು ಮಾಡಿ ನಾಲ್ದು ವಿಜೃಂಭಣೆಯಿಂದ ಉದ್ಘಾಟನೆಯನ್ನು ಮಾಡುವ. ಈ ಭಾಗದ 3 ಪಂಚಾಯತ್ ಸದಸ್ಯರು, ಯುವಕರು ಯಾವುದೇ ತಾರತಮ್ಯ ಇಲ್ಲದೆ ಈ ಭಾಗದ ಎಲ್ಲ ವರ್ಗದವರನ್ನು ಹಿಡ್ಕೊಂಡು ಪಂಚಾಯತಿ ಅಭಿವೃದ್ಧಿಯಲ್ಲಿ ಯಾವುದೇ ಕೊಲಕು ರೀತಿಯ ವ್ಯವಸ್ಥೆಯನ್ನು ಮಾಡದೆ ಒಟ್ಟಿನಲ್ಲಿ ಈ ಭಾಗಕ್ಕೆ ಮೂಲಭೂತ ಸೌಕರ್ಯವನ್ನು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿದಂಥ ಸದಸ್ಯರಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದರೊಟ್ಟಿಗೆ ನಿಮ್ಮ ಪಂಚಾಯತ್ಗೆ ಒಬ್ಬರು PDO ಸಿಕ್ಕಿದ್ದಾರೆ, ಅಭಿವೃದ್ಧಿ ಅಧಿಕಾರಿ. ಯಾವತ್ತು ಅಭಿವೃದ್ಧಿ ಅಧಿಕಾರಿಯವರು ಈ ರೀತಿ ಇರಬೇಕು. ಅವರು ತನ್ನ ಮನ ಬಿಟ್ಟು ಕೆಲಸ ಮಾಡಿದಾಗ ಪಂಚಾಯತಿನ ಅಭಿವೃದ್ಧಿ ಆಗಲು ಸಾಧ್ಯ ಆಗ್ತದೆ. ಬಾಕಿ ಪಂಚಾಯತಿನಲ್ಲಿ ಕೂಡ ಕೆಲವೊಂದು ಲೆಕ್ಕಕ್ಕೆ ಬರೋದು, ಲೆಕ್ಕಕ್ಕೆ ಹೋಗೋದು. ಅದಕ್ಕೆ ಅಭಿವೃದ್ಧಿ ವಿಚಾರ ಗೊತ್ತಿಲ್ಲ, ಯಾವ ಹಣವನ್ನು ಯಾವುದಕ್ಕೆ ಯುಟಿಲೈಸ್ ಮಾಡಬೇಕಂತ ಗೊತ್ತಿಲ್ಲ. ಈ ಗೊತ್ತಿಲ್ಲದ ಪಂಚಾಯತ್ತು ಇನ್ನೂ ಕೂಡ ಬಾಕಿಯಾಗಿದೆ. ಅದರಲ್ಲಿ ಪಜೀರು ಪಂಚಾಯತ್ತು ಎತ್ತಿದ ಕೈ. ಈ ಅಭಿವೃದ್ಧಿ ಅಧಿಕಾರಿ ಅವರಿಂದ ಒಳ್ಳೆಯ ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ನಿಮಗೂ ಕೂಡ ಇನ್ನು ಮುಂದಕ್ಕೆ ಕೂಡ ಇದೇ ಪಂಚಾಯತ್ನಲ್ಲಿ ನಿಲ್ಲುವಾಗಿ ನಾವೆಲ್ಲ ಪ್ರಯತ್ನ ಮಾಡುವ. ಒಟ್ಟಿನಲ್ಲಿ ನೀವು ಒಳ್ಳೆಯ ರೀತಿಯಿಂದ ಕಾರ್ಯಭಾರವನ್ನು ಮಾಡಿ. ಕಾರ್ಯದರ್ಶಿಯವರು ಅಂಗನವಾಡಿ ಸೂಪರ್ವೈಸರ್ ಈಗಿನ ಮೇಡಮ್ ಅವರು. ನೀವು ಈ ಅಂಗನವಾಡಿಯನ್ನು ಈ ಅಂಗನವಾಡಿ ಅಂತಲ್ಲ, ಎಲ್ಲ ಅಂಗನವಾಡಿಯನ್ನು ನಿಮ್ಮ ಉಸ್ತುವಾರಿಯಲ್ಲಿ ಅದನ್ನು ಮೇಲ್ದರ್ಜೆ ತರುವಲ್ಲಿ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿ. ಆಗ ನಿಮಗೆಲ್ಲ ಗೌರವ ಬರುತ್ತೆ. ಇವತ್ತು ನೀವೊಬ್ಬ ಮಹಿಳೆಯಾಗಿ ಇವತ್ತು ಬಂದದ್ದು ನಮಗೆಲ್ಲ ಆಧಾರದ ಸ್ವಾಗತ. ನಾನು ನನ್ನ ಮುಡಿಪು ಬ್ಲಾಕಿನ ಪರವಾಗಿ ನಿಮಗೆ ಸ್ವಾಗತವನ್ನು ಬಯಸ್ತೇನೆ. ಈ ಭಾಗಕ್ಕೆ ಈ ಭಾಗ ಮೊದಲು ಈ ಭಾಗದಿಂದಲೇ ಬಸ್ ಹೋಗ್ತಾ ಇತ್ತು. ಕಾರಣಾಂತರದಿಂದ ನೇರವಾಗಿ ಹೋಗಲಿಕ್ಕೆ ಆಯಿತು. ಮೊದಲು ಈ ಭಾಗದಲ್ಲಿ ಪುಚ್ಚಕಟ್ಟೆ ಅಂತ ಹೇಳಿ ಈ ಜಾಗಕ್ಕೆ ಬಹಳಷ್ಟು ಪ್ರಧಾನವಾದ ಹೆಸರಿತ್ತು. ಇದು ನಮ್ಮ ಮಾಜಿ ಅಧ್ಯಕ್ಷರಾದಂಥ ಮೂಸೆಕುಂಜ ಆಚಾರ್ ಅವರಿಗೆ ಗೊತ್ತು.
ಈ ಭಾಗ ಎಷ್ಟು ಅಭಿವೃದ್ಧಿ ಇತ್ತು, ಎಷ್ಟು ಕುಂಠಿತವಾಗಿತ್ತು, ಅದಕ್ಕೆಲ್ಲ ಮೂಲ ಕಾರಣವಾಗಿ ಕೆಲಸ ಮಾಡಿದಂಥ ಮುಸಕುಂಜಿ ಹಾಜರವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಈ ಕಾರ್ಯಕ್ರಮ ಮುಂದಿನ ದಿನಗಳ ಆವತ್ತು ಎಲ್ಲ ಅದು ಅಭಿವೃದ್ಧಿ ಅಂತ ಹೇಳಿದ ಕೂಡಲೇ ಎಲ್ಲ ಬಂತು. ಅದರೊಟ್ಟಿಗೆ ನೀವು ಕೂಡ ಇದ್ದೀರಿ. ನೀವು ಕೂಡ ಸ್ವಲ್ಪ ಅಭಿವೃದ್ಧಿ ಕಡಿಮೆ ಮಾಡಿದ್ರೆ ನಿಮ್ಮನ್ನು ಜನ ಸ್ವಲ್ಪ ಇದು ಮಾಡಿ ಮುಂದಿನ ದಿನ ನೀವು ಮಗದೊಮ್ಮೆ ನೀವು ಆಯ್ಕೆ ಆಗಬೇಕಾದ್ರೆ ನೀವು ಒಟ್ಟಿಗೆ ಹಿಡ್ಕೊಂಡು ಹೋಗುವಂಥ ಪ್ರಾಮಾಣಿಕ ಪ್ರಯತ್ನ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಗ್ರಾಮ ಪಂಚಾಯತ್ ಪಜೀರು ಅಂಗನವಾಡಿ ಕೇಂದ್ರ ಸಂಪತ್ ಮೈದಾನ ಇದರ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನಾವೀಗಷ್ಟೇ ಮುಗಿಸಿದ್ದೇವೆ. ಬಹಳ ಒಂದು ಸಂತೋಷವಾಯಿತು. ಯಾಕೆಂತ ಹೇಳಿದರೆ ತುಂಬ ಸಹಕಾರದಿಂದ ಗ್ರಾಮಸ್ಥರಾಗಲಿ ಅಧ್ಯಕ್ಷರಾಗಲಿ ಗೌರವಾನ್ವಿತರು ಎಲ್ಲರೂ ಸೇರಿ ಬಹಳ ಒಂದು ಸಂತೋಷದಿಂದ ಬಹಳ ಒಂದು ಉತ್ಸಾಹದಿಂದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಇದೇ ರೀತಿಯಾದ ಒಂದು ಸಹಕಾರವನ್ನು ಈ ಅಂಗನವಾಡಿ ಕಂಪ್ಲೀಟ್ ಆಗುವ ತನಕ ಇರಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸೂಪರ್ವೈಸರ್ ಕುರ್ನಾಡು ವಲಯ ಒಂದು 20 ಡೇಸ್ ಆಯ್ತಷ್ಟೇ. ನಾನು ಅದಕ್ಕಿಂತ ಮುಂಚೆ ಬಾಳಿಪುಣಿ ವಲಯದಲ್ಲಿದ್ದೆ. ಜಸ್ಟ್ ನಾನೊಂದು ಲಾಸ್ಟ್ ವೀಕ್ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆಗೆ ವಿಸಿಟ್ ಮಾಡಿದ್ದೆ. ಅಲ್ಲಿ ನಾನು ಈಗ ಸರ್ ಹೇಳಿದ ಹಾಗೆ ನಮ್ಮ ಕುರ್ನಾಡು ವಲಯಕ್ಕೆ ನಿಮಗೆ ಸಿಕ್ಕಿರುವಂಥ ಒಂದು PDO ಆಗಿರ್ಬೋದು, ಕಾರ್ಯದರ್ಶಿ ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು ಬಹಳ ಉತ್ಸಾಹದಿಂದ ಕೆಲಸ ಮಾಡ್ತಾ ಒಂದು ದಿವಸದ ಭೇಟಿಯಲ್ಲಿ ನನಗೆ ಗೊತ್ತಾಗಿದೆ. ಆ ಸಹಕಾರವನ್ನು ಈ ಮುಂದೆಯೂ ನಾನು ವಹಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಡೆಸುವಂಥ ಅಂಗನವಾಡಿ ಕೇಂದ್ರಗಳು ಈ ಅಂಗನವಾಡಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸಿಗುವಂಥ ಸೌಲಭ್ಯಗಳು ಅಂಗನವಾಡಿ ಕೇಂದ್ರದ ಮೂಲಕ ಅರ್ಹ ಫಲಾನುಭವಿಗಳಿಗೆ ಸಿಗುವಂಥದ್ದು. ಅದು ಯಾವುದು ಮಾತೃವಂದನ ಆಗಿರ್ಬೋದು, ಬೇರೆ ಬೇರೆ ಒಂದು ಸೌಲಭ್ಯಗಳು ಸಿಗ್ತದೆ ಮಹಿಳೆಯರ ಒಂದು ಏಳಿಗೆಗಾಗಿ. ಅದು ಮಾತೃವಂದನ ಆಗಿರ್ಬೋದು, ಭಾಗ್ಯಲಕ್ಷ್ಮಿ ಯೋಜನೆ ಅಂದರೆ BPL ಕುಟುಂಬದ 2 ಹೆಣ್ಣು ಮಕ್ಕಳಿಗೆ ಸಿಗುವಂಥ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಆಗಿರ್ಬೋದು, ಬಾಂಡ್ ಸಿಗುವಂಥದ್ದು. 18 ವರ್ಷ ಕಂಪ್ಲೀಟ್ ಆದ ಕೂಡಲೇ ಆ ಹೆಣ್ಣು ಮಗುವಿನ ಶಿಕ್ಷಣಕ್ಕೆ ಯೂಸ್ ಆಗುವಂತಹ ಅಥವಾ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅಥವಾ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅಥವಾ ಪೂರಕ ಆಹಾರ ಸೌಲಭ್ಯಗಳು ಯಾವುದು 0 to 6 ಮಕ್ಕಳಿಗಾಗಿರ್ಬೋದು, ಆಫ್ಟರ್ 6 to 3 years ಆಗಿರ್ಬೋದು, 3 ವರ್ಷದಿಂದ 6 years ತನಕ ಸಿಗುವಂತಹ ಅಂಗನವಾಡಿ ಕೇಂದ್ರಗಳು ಸಿಗುವಂತಹ ಶಾಲಾ ಪೂರ್ವ ಚಟುವಟಿಕೆ ಆಗಿರ್ಬೋದು. ಅದು ನಮ್ಮ ಅಂಗನವಾಡಿ ಕೇಂದ್ರದ ಮೂಲಕ ಮಾತ್ರ ಬಹಳ ಒಂದು ಅಚ್ಚುಕಟ್ಟಾಗಿ ಬಹಳ ಒಂದು ಜವಾಬ್ದಾರಿಯುಕ್ತವಾಗಿ ಅರ್ಹ ಫಲಾನುಭವಿಗಳಿಗೆ ಸಿಗಲಿಕ್ಕೆ ಸಾಧ್ಯವಾಗಿರೋದು. ಸೊ ಅದರಲ್ಲಿ ಈಗ ನಾವು ಅಂಗನವಾಡಿ ಕೇಂದ್ರಗಳು ಬಹಳ ಒಂದು ಉತ್ತಮ ರೀತಿಯಲ್ಲಿ ಇದ್ದರೆ ಜನರಿಗೂ ಖುಷಿ ಆಗ್ತದೆ, ಗ್ರಾಮಸ್ಥರಿಗೂ ಖುಷಿ ಆಗ್ತದೆ, ನಮಗೂ ಖುಷಿ ಆಗ್ತದೆ. ಸೊ ನಾವೆಲ್ಲರ ಸಹಕಾರದಿಂದ ಅಂಗನವಾಡಿ ಕೇಂದ್ರ ಸಂಪತ್ ಮೈದಾನ ಅಂಗನವಾಡಿ ಕೇಂದ್ರವು ಭಾಳ ಒಂದು ವಿಧಿನ್ಯ ಒಂದು 1 year ಒಂದು ಫಿನಿಶ್ ಆಗಿ ಬರಲಿ. ಎಲ್ಲರ ಸಹಕಾರವನ್ನು ಬಯಸ್ತಾ ಅವಕಾಶಕ್ಕಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ತಕ್ಷಣ ಅದನ್ನು ಸ್ಯಾಂಕ್ಷನ್ ಮಾಡಿಸಿ ಕೊಟ್ಟಿದ್ದಾರೆ. DC ಆಫೀಸಲ್ಲಿ ಮೀಟಿಂಗಲ್ಲಿ ಇರುವ ಕಾರಣ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ, ಕಾರ್ಯಕ್ರಮವನ್ನು ಮುಂದುವರಿಸಿ ಅಂತ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರೂ ನನ್ನ ಧನ್ಯವಾದವನ್ನು ಸಲ್ಲಿಸಲಿಕ್ಕಾಗಿ ಅಂಗನವಾಡಿ ಕಾರ್ಯಕರ್ತೆಯರಾಗಿರ್ತಕ್ಕಂಥ ಮೇಡಮ್ರವರು ತುಂಬ ಆ್ಯಕ್ಟಿವ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಮಕ್ಕಳಿಗೆ ಇಂಗ್ಲೀಷರ ಜೊತೆಗೆ ಕನ್ನಡದ ಜೊತೆಗೆ ಇಂಗ್ಲೀಷನ್ನು ಕೂಡ ಅಚ್ಚುಕಟ್ಟಾಗಿ ಈ ಅಂಗನವಾಡಿಯಲ್ಲಿ ಟೀಚರ್ ಬಂದ ನಂತರ ಭಾಳಷ್ಟು ಈ ಭಾಗದ ಎಲ್ಲ ಮಕ್ಕಳು ಮನೆಯಲ್ಲಿರತಕ್ಕಂಥ ಮಕ್ಕಳು ಅಂಗನವಾಡಿಯಿಂದ ಬೆಳಿಗ್ಗೆ ಬಂದರೆ ಸಂಜೆವರೆಗೆ ಇರ್ತಾ ಇದ್ದಾರೆ. ಅದಕ್ಕೆ ಕಾರಣ ನಮ್ಮ ಅಂಗನವಾಡಿಯ ಕಾರ್ಯಕರ್ತೆಯರು. ಪ್ರೈವೇಟ್ ಸ್ಕೂಲಲ್ಲಿ ಪ್ರೈಮರಿ ಸ್ಕೂಲಲ್ಲಿ ಅವರು ಟೀಚರ್ ಆಗಿ ಭಾಳಷ್ಟು ಶಿಕ್ಷಣದ ಜೊತೆ ಮಕ್ಕಳಿಗೆ ಕೆಲವೊಂದು ಪಠ್ಯೇತರ ಚಟುವಟಿಕೆಯನ್ನು ಉತ್ತಮ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಪಠ್ಯೇತರ ಚಟುವಟಿಕೆಯನ್ನು ಕೂಡ ಉತ್ತಮ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಅವರು ನಮ್ಮ ಬಂದಿರತಕ್ಕಂಥ ಎಲ್ಲರನ್ನು ಒಂದೇ ವಾಕ್ಯದಲ್ಲಿ ಧನ್ಯವಾದ ಮಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾರೆ. ನಮ್ಮ ಈ ಒಂದು ಸಂಪತ್ ಮೈದಾನ ಅಂಗನವಾಡಿ ಕಾರ್ಯಕ್ರಮದ ಶಿಲಾನ್ಯಾಸಕ್ಕೆ ಸ್ವಾಗತ. ನಾನಿಲ್ಲಿ ಸೇರಿ ಜಸ್ಟ್ 6 years ಆಯಿತು. 2018 ಅಕ್ಟೋಬರ್ 1ಗೆ ಸೇರಿದ್ದೆ. 7 years ಆಗಿ ಬಂತು. ನನಗೆ ಇಲ್ಲಿ ಸೇರಿದ ನಂತರ ನಂದು ಒಂದೇ ಕನಸಾಗಿತ್ತು, ನಮಗೊಂದು ಚಂದದ ಒಂದು ದೊಡ್ಡ ಅಂಗನವಾಡಿ ಆಗಬೇಕಂತೇಳಿ. ಅದು ಇವತ್ತಿಗೆ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಉಂಟು. ಇಲ್ಲಿ ಎಲ್ಲರೂ ಪಂಚಾಯತಿ ಅಧ್ಯಕ್ಷರು, PDO ಸರ್, ಕಾರ್ಯದರ್ಶಿ ಎಲ್ಲರೂ ಅಂದರೆ ನನಗೆ ತುಂಬ ಸಪೋರ್ಟ್ ಮಾಡೋದು ನಮ್ಮ ಮೆಂಬರ್ಸ್. ಎಲ್ಲ ವಿಷಯದಲ್ಲಿ ನನಗೆ ಅವರು ಸಪೋರ್ಟ್ ಮಾಡ್ತಾರೆ. ನಾನು ಏನು ಒಂದು ಕೇಳಿದರೂ ಕೂಡ ಅವ್ರು ಇಲ್ಲ ಅಂತ ಹೇಳೋದಿಲ್ಲ. ಹಾಗೆ ನಾನು ತುಂಬ ಖುಷಿ ಆಗ್ತಾ ಉಂಟು. ನನಗೇನು ಮಾತಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ.
ಹಾಗೆ ಇವರು ಭಾಷಾ ಸರ್ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ ಈ ವಿಷಯವಾಗಿ. ಹಾಗೆ ಎಲ್ರಿಗೂ ತುಂಬ ಧನ್ಯವಾದಗಳು. ಅದೇ ನನ್ನ ಕನಸು ಅಂತ ಹೇಳಿದರೆ ನೆಕ್ಸ್ಟ್ ಜೂನಿಗೆ ನನ್ನ ಹೊಸ ಒಂದು ಬ್ಯಾಚ್ ಬರುವಾಗ ಈ ಹೊಸ ಬಿಲ್ಡಿಂಗಿಗೆ ಅವರೊಂದು ಬಂದು ದಾಖಲಾಗಬೇಕಂತಲೇ ನನ್ನ ಆಸೆ. ಅದಕ್ಕೋಸ್ಕರ ಒಂದು 3-4 ಮಂತ್ಸಲ್ಲಿ ನಂದೊಂದು ಅಂಗನವಾಡಿ ಕಂಪ್ಲೀಟ್ ಆಗಬೇಕು ಅಂತ ನನ್ನ ಆಸೆ. ಅದಕ್ಕೆ ನಿಮ್ದೆಲ್ಲರದ್ದು ಕೂಡ ಸಹಕಾರ ತುಂಬ ಮುಖ್ಯವಾಗಿರುತ್ತದೆ. ಎಲ್ರಿಗೂ ಧನ್ಯವಾದಗಳು.